ಜನಿವಾರ ಕತ್ತರಿಸಿ ಸಿಇಟಿ ಎಕ್ಸಾಮ್ ಬರ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸುತ್ತೀನಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಿವಾರ ಕತ್ತರಿಸಿ ಸಿಇಟಿ ಬರ್ತಿದ್ದ ವಿಚಾರಕ್ಕೆ ಕೇಳಿ. ಒಂದು ಪ್ರಶ್ನೆ, ಜನಿವಾರದ್ದು ಘಟನೆಯನ್ನ ನಾನು ಖಂಡಿಸ್ತೇನೆ. ಜನಿವಾರ ಕತ್ತರಿಸಿದ್ರು ಅಂತೇಳಿ ನಾನು ಅದಕ್ಕೆ ಬೆಂಬಲವಾಗಿ ಮಾತಾಡೋದಿಲ್ಲ. ಹೆಂಗಸು ಹೆಣ್ಮಗಳದ್ದು ತಾಳಿ ತಗ್ಸಿದ್ರಲ್ಲ, ಅವಾಗ ಯಾವ ಮಾಧ್ಯಮದಲ್ಲಿ ಯಾರು ಏನು ಮಾತಾಡಲೇ ಇಲ್ವಲ್ಲ. ತಾಳಿಗೆ ಎಷ್ಟು ಮಹತ್ವ ಇದೆ, ಜನಿವಾರಕ್ಕೂ ಅಷ್ಟೇ ಮಹತ್ವ ಇದೆ. ಜನಿವಾರ ತೆಗೆಸಿದ್ದು ಖಂಡನೀಯ, ತಾಳಿ ತಗ್ಸಿದಂತದ್ದು ಖಂಡನೀಯ. ಆದ್ರೆ ಮಾಧ್ಯಮದಲ್ಲಿ ತಾಳಿ ತಗ್ಸಿದ್ದಕ್ಕೆ ಲೆಕ್ಕನೇ ಇಲ್ಲ. ಯಾಕೆ ಗೊತ್ತಾ? ತಾಳಿ ತೆಗೆದಿದ್ದು ಯಾರೋ ಒಬ್ರು ಶೂದ್ರ ಮಗಳು, ಅವ್ರದ್ದು ತಾಳಿ ತೆಗಿಸಬಹುದು, ಬ್ರಾಹ್ಮಣನ ಜನಿವಾರ ಕತ್ತರಿಸ್ಬಿಟ್ಟು. ಇವೆರಡರಲ್ಲಿ ಜನಿವಾರದ್ದೇ ದೊಡ್ಡ ವಿಚಾರ, ತಾಳಿ ದೊಡ್ಡ ವಿಚಾರನೇ ಇಲ್ಲ. ದಾಳಿದು ಯಾಕೆ ದೊಡ್ಡ ವಿಚಾರ ಇಲ್ಲ ಅಂದ್ರೆ ಶೂದ್ರ ಹೆಣ್ಮಕ್ಳು ತಾಳಿ ತೆಗೆದಿರೋದು ಶೋಷಿತ ವರ್ಗದವರಲ್ವಾ. ಶೋಷಿತ ವರ್ಗದ ಮೇಲೆ ಏನೇ ದಬ್ಬಾಳಿಕೆ ಆದ್ರೂ ಕೂಡ ಯಾವುದೇ ಮಾಧ್ಯಮದಲ್ಲೂ ಬರೋದಿಲ್ಲ, ಯಾವ ರಾಜಕೀಯ ವ್ಯಕ್ತಿ. ಜನಿವಾರ ಕತ್ತರಿಸಿ ಸಿಇಟಿ ಎಕ್ಸಾಮ್ ಬರ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸುತ್ತೀನಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಿವಾರ ಕತ್ತರಿಸಿ ಸಿಇಟಿ ಬರ್ತಿದ್ದ ವಿಚಾರಕ್ಕೆ ಕೇಳಿ. ಒಂದು ಪ್ರಶ್ನೆ, ಜನಿವಾರದ್ದು ಘಟನೆಯನ್ನ ನಾನು ಖಂಡಿಸ್ತೇನೆ. ಜನಿವಾರ ಕತ್ತರಿಸಿದ್ರು ಅಂತೇಳಿ ನಾನು ಅದಕ್ಕೆ ಬೆಂಬಲವಾಗಿ ಮಾತಾಡೋದಿಲ್ಲ. ಹೆಂಗಸು ಹೆಣ್ಮಗಳದ್ದು ತಾಳಿ ತಗ್ಸಿದ್ರಲ್ಲ, ಅವಾಗ ಯಾವ ಮಾಧ್ಯಮದಲ್ಲಿ ಯಾರು ಏನು ಮಾತಾಡಲೇ ಇಲ್ವಲ್ಲ. ತಾಳಿಗೆ ಎಷ್ಟು ಮಹತ್ವ ಇದೆ, ಜನಿವಾರಕ್ಕೂ ಅಷ್ಟೇ ಮಹತ್ವ ಇದೆ. ಜನಿವಾರ ತೆಗೆಸಿದ್ದು ಖಂಡನೀಯ, ತಾಳಿ ತಗ್ಸಿದಂತದ್ದು ಖಂಡನೀಯ. ಆದ್ರೆ ಮಾಧ್ಯಮದಲ್ಲಿ ತಾಳಿ ತಗ್ಸಿದ್ದಕ್ಕೆ ಲೆಕ್ಕನೇ ಇಲ್ಲ. ಯಾಕೆ ಗೊತ್ತಾ? ತಾಳಿ ತೆಗೆದಿದ್ದು ಯಾರೋ ಒಬ್ರು ಶೂದ್ರ ಮಗಳು, ಅವ್ರದ್ದು ತಾಳಿ ತೆಗಿಸಬಹುದು, ಬ್ರಾಹ್ಮಣನ ಜನಿವಾರ ಕತ್ತರಿಸ್ಬಿಟ್ಟು. ಇವೆರಡರಲ್ಲಿ ಜನಿವಾರದ್ದೇ ದೊಡ್ಡ ವಿಚಾರ, ತಾಳಿ ದೊಡ್ಡ ವಿಚಾರನೇ ಇಲ್ಲ. ದಾಳಿದು ಯಾಕೆ ದೊಡ್ಡ ವಿಚಾರ ಇಲ್ಲ ಅಂದ್ರೆ ಶೂದ್ರ ಹೆಣ್ಮಕ್ಳು ತಾಳಿ ತೆಗೆದಿರೋದು ಶೋಷಿತ ವರ್ಗದವರಲ್ವಾ. ಶೋಷಿತ ವರ್ಗದ ಮೇಲೆ ಏನೇ ದಬ್ಬಾಳಿಕೆ ಆದ್ರೂ ಕೂಡ ಯಾವುದೇ ಮಾಧ್ಯಮದಲ್ಲೂ ಬರೋದಿಲ್ಲ, ಯಾವ ರಾಜಕೀಯ ವ್ಯಕ್ತಿ. ಜನಿವಾರ ಕತ್ತರಿಸಿ ಸಿಇಟಿ ಎಕ್ಸಾಮ್ ಬರ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸುತ್ತೀನಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಿವಾರ ಕತ್ತರಿಸಿ ಸಿಇಟಿ ಬರ್ತಿದ್ದ ವಿಚಾರಕ್ಕೆ ಕೇಳಿ. ಒಂದು ಪ್ರಶ್ನೆ, ಜನಿವಾರದ್ದು ಘಟನೆಯನ್ನ ನಾನು ಖಂಡಿಸ್ತೇನೆ. ಜನಿವಾರ ಕತ್ತರಿಸಿದ್ರು ಅಂತೇಳಿ ನಾನು ಅದಕ್ಕೆ ಬೆಂಬಲವಾಗಿ ಮಾತಾಡೋದಿಲ್ಲ. ಹೆಂಗಸು ಹೆಣ್ಮಗಳದ್ದು ತಾಳಿ ತಗ್ಸಿದ್ರಲ್ಲ, ಅವಾಗ ಯಾವ ಮಾಧ್ಯಮದಲ್ಲಿ ಯಾರು ಏನು ಮಾತಾಡಲೇ ಇಲ್ವಲ್ಲ. ತಾಳಿಗೆ ಎಷ್ಟು ಮಹತ್ವ ಇದೆ, ಜನಿವಾರಕ್ಕೂ ಅಷ್ಟೇ ಮಹತ್ವ ಇದೆ. ಜನಿವಾರ ತೆಗೆಸಿದ್ದು ಖಂಡನೀಯ, ತಾಳಿ ತಗ್ಸಿದಂತದ್ದು ಖಂಡನೀಯ. ಆದ್ರೆ ಮಾಧ್ಯಮದಲ್ಲಿ ತಾಳಿ ತಗ್ಸಿದ್ದಕ್ಕೆ ಲೆಕ್ಕನೇ ಇಲ್ಲ. ಯಾಕೆ ಗೊತ್ತಾ? ತಾಳಿ ತೆಗೆದಿದ್ದು ಯಾರೋ ಒಬ್ರು ಶೂದ್ರ ಮಗಳು, ಅವ್ರದ್ದು ತಾಳಿ ತೆಗಿಸಬಹುದು, ಬ್ರಾಹ್ಮಣನ ಜನಿವಾರ ಕತ್ತರಿಸ್ಬಿಟ್ಟು. ಇವೆರಡರಲ್ಲಿ ಜನಿವಾರದ್ದೇ ದೊಡ್ಡ ವಿಚಾರ, ತಾಳಿ ದೊಡ್ಡ ವಿಚಾರನೇ ಇಲ್ಲ. ದಾಳಿದು ಯಾಕೆ ದೊಡ್ಡ ವಿಚಾರ ಇಲ್ಲ ಅಂದ್ರೆ ಶೂದ್ರ ಹೆಣ್ಮಕ್ಳು ತಾಳಿ ತೆಗೆದಿರೋದು ಶೋಷಿತ ವರ್ಗದವರಲ್ವಾ. ಶೋಷಿತ ವರ್ಗದ ಮೇಲೆ ಏನೇ ದಬ್ಬಾಳಿಕೆ ಆದ್ರೂ ಕೂಡ ಯಾವುದೇ ಮಾಧ್ಯಮದಲ್ಲೂ ಬರೋದಿಲ್ಲ, ಯಾವ ರಾಜಕೀಯ ವ್ಯಕ್ತಿ. ಜನಿವಾರ ಕತ್ತರಿಸಿ ಸಿಇಟಿ ಎಕ್ಸಾಮ್ ಬರ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸುತ್ತೀನಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಿವಾರ ಕತ್ತರಿಸಿ ಸಿಇಟಿ ಬರ್ತಿದ್ದ ವಿಚಾರಕ್ಕೆ ಕೇಳಿ. ಒಂದು ಪ್ರಶ್ನೆ, ಜನಿವಾರದ್ದು ಘಟನೆಯನ್ನ ನಾನು ಖಂಡಿಸ್ತೇನೆ. ಜನಿವಾರ ಕತ್ತರಿಸಿದ್ರು ಅಂತೇಳಿ ನಾನು ಅದಕ್ಕೆ ಬೆಂಬಲವಾಗಿ ಮಾತಾಡೋದಿಲ್ಲ. ಹೆಂಗಸು ಹೆಣ್ಮಗಳದ್ದು ತಾಳಿ ತಗ್ಸಿದ್ರಲ್ಲ, ಅವಾಗ ಯಾವ ಮಾಧ್ಯಮದಲ್ಲಿ ಯಾರು ಏನು ಮಾತಾಡಲೇ ಇಲ್ವಲ್ಲ. ತಾಳಿಗೆ ಎಷ್ಟು ಮಹತ್ವ ಇದೆ, ಜನಿವಾರಕ್ಕೂ ಅಷ್ಟೇ ಮಹತ್ವ ಇದೆ. ಜನಿವಾರ ತೆಗೆಸಿದ್ದು ಖಂಡನೀಯ, ತಾಳಿ ತಗ್ಸಿದಂತದ್ದು ಖಂಡನೀಯ. ಆದ್ರೆ ಮಾಧ್ಯಮದಲ್ಲಿ ತಾಳಿ ತಗ್ಸಿದ್ದಕ್ಕೆ ಲೆಕ್ಕನೇ ಇಲ್ಲ. ಯಾಕೆ ಗೊತ್ತಾ? ತಾಳಿ ತೆಗೆದಿದ್ದು ಯಾರೋ ಒಬ್ರು ಶೂದ್ರ ಮಗಳು, ಅವ್ರದ್ದು ತಾಳಿ ತೆಗಿಸಬಹುದು, ಬ್ರಾಹ್ಮಣನ ಜನಿವಾರ ಕತ್ತರಿಸ್ಬಿಟ್ಟು. ಇವೆರಡರಲ್ಲಿ ಜನಿವಾರದ್ದೇ ದೊಡ್ಡ ವಿಚಾರ, ತಾಳಿ ದೊಡ್ಡ ವಿಚಾರನೇ ಇಲ್ಲ. ದಾಳಿದು ಯಾಕೆ ದೊಡ್ಡ ವಿಚಾರ ಇಲ್ಲ ಅಂದ್ರೆ ಶೂದ್ರ ಹೆಣ್ಮಕ್ಳು ತಾಳಿ ತೆಗೆದಿರೋದು ಶೋಷಿತ ವರ್ಗದವರಲ್ವಾ. ಶೋಷಿತ ವರ್ಗದ ಮೇಲೆ ಏನೇ ದಬ್ಬಾಳಿಕೆ ಆದ್ರೂ ಕೂಡ ಯಾವುದೇ ಮಾಧ್ಯಮದಲ್ಲೂ ಬರೋದಿಲ್ಲ, ಯಾವ ರಾಜಕೀಯ ವ್ಯಕ್ತಿ. ಜನಿವಾರ ಕತ್ತರಿಸಿ ಸಿಇಟಿ ಎಕ್ಸಾಮ್ ಬರ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸುತ್ತೀನಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಿವಾರ ಕತ್ತರಿಸಿ ಸಿಇಟಿ ಬರ್ತಿದ್ದ ವಿಚಾರಕ್ಕೆ ಕೇಳಿ. ಒಂದು ಪ್ರಶ್ನೆ, ಜನಿವಾರದ್ದು
ಘಟನೆಯನ್ನ ನಾನು ಖಂಡಿಸ್ತೇನೆ. ಜನವಾರ ಕತ್ತರಿಸಿದ್ರು ಅಂತೇಳಿ ನಾನು ಅದಕ್ಕೆ ಬೆಂಬಲವಾಗಿ ಮಾತಾಡೋದಿಲ್ಲ. ಒಬ್ಬ ಹೆಂಗಸು ಹೆಣ್ಮಗಳದು ತಾಳಿ ತಗ್ಸಿದ್ರಲ್ಲ, ಅವಾಗ ಯಾವ ಮಾಧ್ಯಮದಲ್ಲಿ ಯಾರು ಏನು ಮಾತಾಡಲೇ ಇಲ್ವಲ್ಲ. ತಾಳಿಗೆ ಎಷ್ಟು ಮಹತ್ವ ಇದೆ, ಜನವಾರಕ್ಕೂ ಅಷ್ಟೇ ಮಹತ್ವ ಇದೆ. ಜನವಾರ ತೆಗೆಸಿದ್ದು ಖಂಡನೀಯ, ತಾಳಿ ತಗ್ಸಿದಂತದ್ದು ಖಂಡನೀಯ. ಆದ್ರೆ ಮಾಧ್ಯಮದಲ್ಲಿ ತಾಳಿ ತಗ್ಸಿದ್ದಕ್ಕೆ ಲೆಕ್ಕನೇ ಇಲ್ಲ. ಯಾಕೆ ಗೊತ್ತಾ? ತಾಳಿ ತೆಗೆದಿದ್ದು ಯಾರೋ ಒಬ್ರು ಶೂದ್ರ ಮಗಳು, ಅವ್ರದ್ದು ತಾಳಿ ತೆಗಿಸಬಹುದು, ಬ್ರಾಹ್ಮಣನ ಜನವಾರ ಕತ್ತರಿಸ್ಬಿಟ್ಟು. ಇವೆರಡರಲ್ಲಿ ಜನವಾರದ್ದೇ ದೊಡ್ಡ ವಿಚಾರ, ತಾಳಿ ದೊಡ್ಡ ವಿಚಾರನೇ ಇಲ್ಲ. ದಾಳಿದು ಯಾಕೆ ದೊಡ್ಡ ವಿಚಾರ ಇಲ್ಲ ಅಂದ್ರೆ ಶೂದ್ರ ಹೆಣ್ಮಕ್ಳು ತಾಳಿ ತೆಗೆದಿರೋದು ಶೋಷಿತ ವರ್ಗದವರಲ್ವಾ. ಶೋಷಿತ ವರ್ಗದ ಮೇಲೆ ಏನೇ ದಬ್ಬಾಳಿಕೆ ಆದ್ರೂ ಕೂಡ ಯಾವುದೇ ಮಾಧ್ಯಮದಲ್ಲೂ ಬರೋದಿಲ್ಲ, ಯಾವ ರಾಜಕೀಯ ವ್ಯಕ್ತಿ. ಜನಿವಾರ ಕತ್ತರಿಸಿ ಸಿಇಟಿ ಎಕ್ಸಾಮ್ ಬರ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸುತ್ತೀನಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಿವಾರ ಕತ್ತರಿಸಿ ಸಿಇಟಿ ಬರ್ತಿದ್ದ ವಿಚಾರಕ್ಕೆ ಕೇಳಿ. ಒಂದು ಪ್ರಶ್ನೆ, ಜನವಾರದ್ದು ಘಟನೆಯನ್ನ ನಾನು ಖಂಡಿಸ್ತೇನೆ. ಜನವಾರ ಕತ್ತರಿಸಿದ್ರು ಅಂತೇಳಿ ನಾನು ಅದಕ್ಕೆ ಬೆಂಬಲವಾಗಿ ಮಾತಾಡೋದಿಲ್ಲ. ಒಬ್ಬ ಹೆಂಗಸು ಹೆಣ್ಮಗಳದು ತಾಳಿ ತಗ್ಸಿದ್ರಲ್ಲ, ಅವಾಗ ಯಾವ ಮಾಧ್ಯಮದಲ್ಲಿ ಯಾರು ಏನು ಮಾತಾಡಲೇ ಇಲ್ವಲ್ಲ. ತಾಳಿಗೆ ಎಷ್ಟು ಮಹತ್ವ ಇದೆ, ಜನವಾರಕ್ಕೂ ಅಷ್ಟೇ ಮಹತ್ವ ಇದೆ. ಜನವಾರ ತೆಗೆಸಿದ್ದು ಖಂಡನೀಯ, ತಾಳಿ ತಗ್ಸಿದಂತದ್ದು ಖಂಡನೀಯ. ಆದ್ರೆ ಮಾಧ್ಯಮದಲ್ಲಿ ತಾಳಿ ತಗ್ಸಿದ್ದಕ್ಕೆ ಲೆಕ್ಕನೇ ಇಲ್ಲ. ಯಾಕೆ ಗೊತ್ತಾ? ತಾಳಿ ತೆಗೆದಿದ್ದು ಯಾರೋ ಒಬ್ರು ಶೂದ್ರ ಮಗಳು, ಅವ್ರದ್ದು ತಾಳಿ ತೆಗಿಸಬಹುದು, ಬ್ರಾಹ್ಮಣನ ಜನವಾರ ಕತ್ತರಿಸ್ಬಿಟ್ಟು. ಇವೆರಡರಲ್ಲಿ ಜನವಾರದ್ದೇ ದೊಡ್ಡ ವಿಚಾರ, ತಾಳಿ ದೊಡ್ಡ ವಿಚಾರನೇ ಇಲ್ಲ. ದಾಳಿದು ಯಾಕೆ ದೊಡ್ಡ ವಿಚಾರ ಇಲ್ಲ ಅಂದ್ರೆ ಶೂದ್ರ ಹೆಣ್ಮಕ್ಳು ತಾಳಿ ತೆಗೆದಿರೋದು ಶೋಷಿತ ವರ್ಗದವರಲ್ವಾ. ಶೋಷಿತ ವರ್ಗದ ಮೇಲೆ ಏನೇ ದಬ್ಬಾಳಿಕೆ ಆದ್ರೂ ಕೂಡ ಯಾವುದೇ ಮಾಧ್ಯಮದಲ್ಲೂ ಬರೋದಿಲ್ಲ, ಯಾವ ರಾಜಕೀಯ ವ್ಯಕ್ತಿ. ಜನಿವಾರ ಕತ್ತರಿಸಿ ಸಿಇಟಿ ಎಕ್ಸಾಮ್ ಬರ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸುತ್ತೀನಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಿವಾರ ಕತ್ತರಿಸಿ ಸಿಇಟಿ ಬರ್ತಿದ್ದ ವಿಚಾರಕ್ಕೆ ಕೇಳಿ. ಒಂದು ಪ್ರಶ್ನೆ, ಜನವಾರದ್ದು ಘಟನೆಯನ್ನ ನಾನು ಖಂಡಿಸ್ತೇನೆ. ಜನವಾರ ಕತ್ತರಿಸಿದ್ರು ಅಂತೇಳಿ ನಾನು ಅದಕ್ಕೆ ಬೆಂಬಲವಾಗಿ ಮಾತಾಡೋದಿಲ್ಲ. ಒಬ್ಬ ಹೆಂಗಸು ಹೆಣ್ಮಗಳದು ತಾಳಿ ತಗ್ಸಿದ್ರಲ್ಲ, ಅವಾಗ ಯಾವ ಮಾಧ್ಯಮದಲ್ಲಿ ಯಾರು ಏನು ಮಾತಾಡಲೇ ಇಲ್ವಲ್ಲ. ತಾಳಿಗೆ ಎಷ್ಟು ಮಹತ್ವ ಇದೆ, ಜನವಾರಕ್ಕೂ ಅಷ್ಟೇ ಮಹತ್ವ ಇದೆ. ಜನವಾರ ತೆಗೆಸಿದ್ದು ಖಂಡನೀಯ, ತಾಳಿ ತಗ್ಸಿದಂತದ್ದು ಖಂಡನೀಯ. ಆದ್ರೆ ಮಾಧ್ಯಮದಲ್ಲಿ ತಾಳಿ ತಗ್ಸಿದ್ದಕ್ಕೆ ಲೆಕ್ಕನೇ ಇಲ್ಲ. ಯಾಕೆ ಗೊತ್ತಾ? ತಾಳಿ ತೆಗೆದಿದ್ದು ಯಾರೋ ಒಬ್ರು ಶೂದ್ರ ಮಗಳು, ಅವ್ರದ್ದು ತಾಳಿ ತೆಗಿಸಬಹುದು, ಬ್ರಾಹ್ಮಣನ ಜನವಾರ ಕತ್ತರಿಸ್ಬಿಟ್ಟು. ಇವೆರಡರಲ್ಲಿ ಜನವಾರದ್ದೇ ದೊಡ್ಡ ವಿಚಾರ, ತಾಳಿ ದೊಡ್ಡ ವಿಚಾರನೇ ಇಲ್ಲ. ದಾಳಿದು ಯಾಕೆ ದೊಡ್ಡ ವಿಚಾರ ಇಲ್ಲ ಅಂದ್ರೆ ಶೂದ್ರ ಹೆಣ್ಮಕ್ಳು ತಾಳಿ ತೆಗೆದಿರೋದು ಶೋಷಿತ ವರ್ಗದವರಲ್ವಾ. ಶೋಷಿತ ವರ್ಗದ ಮೇಲೆ ಏನೇ ದಬ್ಬಾಳಿಕೆ ಆದ್ರೂ ಕೂಡ ಯಾವುದೇ ಮಾಧ್ಯಮದಲ್ಲೂ ಬರೋದಿಲ್ಲ, ಯಾವ ರಾಜಕೀಯ ವ್ಯಕ್ತಿ. ಜನಿವಾರ ಕತ್ತರಿಸಿ ಸಿಇಟಿ ಎಕ್ಸಾಮ್ ಬರ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸುತ್ತೀನಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಿವಾರ ಕತ್ತರಿಸಿ ಸಿಇಟಿ ಬರ್ತಿದ್ದ ವಿಚಾರಕ್ಕೆ ಕೇಳಿ. ಒಂದು ಪ್ರಶ್ನೆ, ಜನವಾರದ್ದು ಘಟನೆಯನ್ನ ನಾನು ಖಂಡಿಸ್ತೇನೆ. ಜನವಾರ ಕತ್ತರಿಸಿದ್ರು ಅಂತೇಳಿ ನಾನು ಅದಕ್ಕೆ ಬೆಂಬಲವಾಗಿ ಮಾತಾಡೋದಿಲ್ಲ. ಒಬ್ಬ ಹೆಂಗಸು ಹೆಣ್ಮಗಳದು ತಾಳಿ ತಗ್ಸಿದ್ರಲ್ಲ, ಅವಾಗ ಯಾವ ಮಾಧ್ಯಮದಲ್ಲಿ ಯಾರು ಏನು ಮಾತಾಡಲೇ ಇಲ್ವಲ್ಲ. ತಾಳಿಗೆ ಎಷ್ಟು ಮಹತ್ವ ಇದೆ, ಜನವಾರಕ್ಕೂ ಅಷ್ಟೇ ಮಹತ್ವ ಇದೆ. ಜನವಾರ ತೆಗೆಸಿದ್ದು ಖಂಡನೀಯ, ತಾಳಿ ತಗ್ಸಿದಂತದ್ದು ಖಂಡನೀಯ. ಆದ್ರೆ ಮಾಧ್ಯಮದಲ್ಲಿ ತಾಳಿ ತಗ್ಸಿದ್ದಕ್ಕೆ ಲೆಕ್ಕನೇ ಇಲ್ಲ. ಯಾಕೆ ಗೊತ್ತಾ? ತಾಳಿ ತೆಗೆದಿದ್ದು ಯಾರೋ ಒಬ್ರು ಶೂದ್ರ ಮಗಳು, ಅವ್ರದ್ದು ತಾಳಿ ತೆಗಿಸಬಹುದು, ಬ್ರಾಹ್ಮಣನ ಜನವಾರ ಕತ್ತರಿಸ್ಬಿಟ್ಟು. ಇವೆರಡರಲ್ಲಿ ಜನವಾರದ್ದೇ ದೊಡ್ಡ ವಿಚಾರ, ತಾಳಿ ದೊಡ್ಡ ವಿಚಾರನೇ ಇಲ್ಲ. ದಾಳಿದು ಯಾಕೆ ದೊಡ್ಡ ವಿಚಾರ ಇಲ್ಲ ಅಂದ್ರೆ ಶೂದ್ರ ಹೆಣ್ಮಕ್ಳು ತಾಳಿ ತೆಗೆದಿರೋದು ಶೋಷಿತ ವರ್ಗದವರಲ್ವಾ. ಶೋಷಿತ ವರ್ಗದ ಮೇಲೆ ಏನೇ ದಬ್ಬಾಳಿಕೆ ಆದ್ರೂ ಕೂಡ ಯಾವುದೇ ಮಾಧ್ಯಮದಲ್ಲೂ ಬರೋದಿಲ್ಲ, ಯಾವ ರಾಜಕೀಯ ವ್ಯಕ್ತಿ.